ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಭಾರತ ಪಾಕಿಸ್ತಾನ ಯುದ್ಧ, ಪ್ರಧಾನಿ ಮೋದಿಗೆ ಮಠಾಧೀಶರ ಬೆಂಬಲ. ಹೆಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿ ಧರ್ಮದ ನೆಪದಲ್ಲಿ ಮುಗ್ಧ ಭಾರತೀಯರನ್ನು ಕೊಲ್ಲಲು ಸಂಚು ಮಾಡುತ್ತಿರುವುದು ಖಂಡನೀಯ. ಭಾರತ ಪಾಕಿಸ್ತಾನ ಯುದ್ಧ ಸಕಲ ರೀತಿಯಲ್ಲೂ ಪ್ರಧಾನಿ ಮೋದಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಮರಿಯನ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿ ತಿಳಿಸಿದರು. ನಗರದ ಸಿದ್ದಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 3-4 ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭಗೊಂಡು ಅನೇಕ ಮುಗ್ಧ ಜನರ ಸಾವು ನೋವು ಉಂಟಾಗಿದೆ. ಭಾರತದವರಾಗಲಿ ಪಾಕಿಸ್ತಾನದವರಾಗಲಿ ಮುಗ್ಧ ಜನರ ಸಾವು ನೋವು ನಮಗೆ ನೋವುಂಟು ಮಾಡುವಂತಹ ಘಟನೆಗಳಾಗಿವೆ ಎಂದರು. ನಾವು ಯಾವಾಗಲೂ ಜನತೆ ಶಾಂತಿಯಿಂದ ಬಾಳಬೇಕು ಎಂದು ಹಾರೈಸುತ್ತೇವೆ. ಆದರೂ ಈ ನಾಡಿನ ಈ ಮಣ್ಣಿನ ಋಣ ತೀರಿಸುವುದಕ್ಕಾಗಿ ನಾವು ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿದ್ದೇವೆ ಹಾಗೂ ಅವರ ಯುದ್ಧದ ನಿರ್ಣಯಗಳನ್ನು ಬೆಂಬಲಿಸುತ್ತೇವೆ. ನರೇಂದ್ರ ಮೋದಿಯವರು ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಸದಾ ದೇಶದ ಅಭಿವೃದ್ಧಿ ಹಾಗೂ ಒಳಿತನ್ನು ಬಯಸುತ್ತಿರುವ ಮಹಾನಾಯಕರಾಗಿದ್ದಾರೆ ಎಂದರು. ಪಾಕಿಸ್ತಾನದಿಂದ ಬಂದ ಉಗ್ರವಾದಿಗಳು ಮುಗ್ಧ ಭಾರತೀಯರನ್ನ ಧರ್ಮದ ನೆಪದಲ್ಲಿ ಕೊಂದು ಹಾಕಿರುವುದು ನಾವು ಖಂಡಿಸುತ್ತೇವೆ ಹಾಗೂ ಈ ಬಗ್ಗೆ ಸೇಡು ತೀರಿಸಿಕೊಳ್ಳಲು ಹೊರಟಿರುವ ಭಾರತ ದೇಶದ ಪ್ರಧಾನಿ ಮೋದಿಯವರಿಗೆ ನಾವು ಆಶೀರ್ವಾದ ಬೆಂಬಲ ನೀಡುತ್ತೇವೆ. ಪಾಕಿಸ್ತಾನ ಒಂದು ರೋಗಗ್ರಸ್ತ ದೇಶವಾಗಿದ್ದು ಧರ್ಮದ ನೆಪದಲ್ಲಿ ಮುಗ್ಧ ಭಾರತೀಯರನ್ನು ಕೊಲ್ಲಲು ಸಂಚು ಮಾಡುತ್ತಿರುವುದು ಖಂಡನೀಯವಾಗಿದೆ. ಮೋದಿಯವರ ನಾಯಕತ್ವದಲ್ಲಿ ಈ ಯುದ್ಧವನ್ನು ಗೆಲ್ಲಲು ಭಾರತೀಯರಾದ ನಾವು ಪಕ್ಷಾತೀತವಾಗಿ ಹಾಗೂ ಧರ್ಮಾತೀತವಾಗಿ ಬೆಂಬಲ ನೀಡಬೇಕು. ಪ್ರಧಾನಿ ಮೋದಿಯವರಿಗೆ ಕರ್ನಾಟಕದ ಬಗ್ಗೆ, ವಿಶೇಷವಾಗಿ 12ನೇ ಶತಮಾನದ ಶರಣ ಬಸವಣ್ಣನವರ ಬಗ್ಗೆ ಅಪಾರ ಪ್ರೀತಿ ಉಳ್ಳವರಾಗಿದ್ದು ಪಾರ್ಲಿಮೆಂಟ್ನಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪಿಸಿದ್ದು ಅಲ್ಲಿ ಶ್ರೀ ಬಸವೇಶ್ವರವರ ವಚನಗಳನ್ನು ಕೆತ್ತಿಸಿದ್ದಾರೆ. ಈ ಬಾರಿ ಪಾರ್ಲಿಮೆಂಟ್ನಲ್ಲಿ ಅದ್ದೂರಿಯಾಗಿ ಕೇಂದ್ರ ಸರ್ಕಾರದ ಖರ್ಚು ವೆಚ್ಚದಲ್ಲಿ ಬಸವ ಜಯಂತಿಯನ್ನು ಆರಂಭಿಸುವುದರ ಮೂಲಕ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಕೇಂದ್ರ ಸಚಿವರಾದ ಸೋಮಣ್ಣನವರಿಗೆ ಪೂರ್ಣ ಬೆಂಬಲ ನೀಡಿ ಬಸವ ಜಯಂತಿಯನ್ನು ಆಚರಿಸಿದ್ದಾರೆ. ಈ ಕಾರಣಕ್ಕಾಗಿ ಕರ್ನಾಟಕದ ಮಠಾಧೀಶರಾದ ನಾವುಗಳು ಮೋದಿಯವರನ್ನು ಹಾಗೂ ಕೇಂದ್ರ ಸಚಿವ ಸೋಮಣ್ಣನವರನ್ನು ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ಹಾಗೂ ಆಶೀರ್ವಾದ ನೀಡುವುದಾಗಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಗರದ ಚೆನ್ನಬಸವ ಸ್ವಾಮೀಜಿ, ಹಂಡ್ರಹಳ್ಳಿ ಪಂಚಾಕ್ಷರಿ ಸ್ವಾಮೀಜಿ ಮಾತನಾಡಿ, ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿದ್ದೇವೆ ಹಾಗೂ ಅವರ ಯುದ್ಧದ ನಿರ್ಣಯಗಳನ್ನು ಬೆಂಬಲಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹುಗನೆದ ಹುಡ್ಡಿ, ಗುರುಸಿದ್ದಸ್ವಾಮಿ, ಕೆತ್ತಲವಾಡಿ ರೈತ ಮುಖಂಡ ಮಲ್ಲೇಶ, ನಟರಾಜು ಹಾಜರಿದ್ದರು. ವರದಿ ಹೋಮನಂಜುಂಡ ನಾಯಕ, NKS TV4, ಚಾಮರಾಜನಗರ. ಅಕ್ಷರ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮ ಸಮಾಜದ ಮುಖಂಡರಾಗಿರುವಂಥ ಮಲ್ಲೇಶ್ ಅವರೇ, ನಟರಾಜರವರೇ, ಎಲ್ಲ ಮಾಧ್ಯಮದ ಕುಮಾರವರೇ ಹಾಗೂ ಮಾಧ್ಯಮದ ಸಮಿತಿ, ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಈಗಾಗಲೇ 3-4 ದಿನಗಳ ಹಿಂದಿಂದಲೂ ಕೂಡ ಪ್ರಾರಂಭ ಆಗಿದೆ. ಭಾರತ ದೇಶ ಶಾಂತಿಪ್ರಿಯವಾದಂಥ ದೇಶ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಶಾಂತಿಗೆ ಹೆಚ್ಚು ಮಹತ್ವವನ್ನು ಕೊಟ್ಕೊಂಡು ಬಂದಿರುವಂಥ ದೇಶ. ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಇರುವಂಥವರು ಅತ್ಯಂತ ದಕ್ಷ ಆಡಳಿತ, ಪ್ರಾಮಾಣಿಕ, ಮುತ್ಸದ್ದಿಯಾಗಿರುವಂಥ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು. ಅವರು ಕೂಡ ಧಾರ್ಮಿಕ ಮತ್ತು ಶಾಂತಿಗೆ ಹೆಸರುವಾಸಿಯಾಗಿರುವಂಥವರು. ಪಾಕಿಸ್ತಾನ ಈಗಾಗಲೇ ಭಾರತದ ಮೇಲೆ ಯುದ್ಧವನ್ನು ಸಾರಿ ಅನೇಕ ಪ್ರಾಣಹತ್ಯೆಯನ್ನು ಮಾಡಿರುವಂಥದ್ದು ತಮ್ಮಗಳ ಮುಖಾಂತರ ಗೊತ್ತಿರುವಂಥದ್ದು. ಭಾರತ ದೇಶ ಮತ್ತು ನಮ್ಮ ಸೈನಿಕರು ಕೇವಲ ಉಗ್ರಗಾಮಿಗಳನ್ನು ಮಾತ್ರ ಸದೆಬಡಿಯುವಂಥ ನಿಟ್ಟಿನಲ್ಲಿ, ಅವರನ್ನು ಉಗ್ರರನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣದ ಹಂಗನ್ನು ತೊರೆದು
ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾತ್ರಿ ಕದನ ವಿರಾಮ ಆಗಿದ್ರೂ ಕೂಡ ಪಾಕಿಸ್ತಾನ ಮುಂದುವರೆದು ದಾಳಿಯನ್ನು ಮಾಡಿರುವಂಥದ್ದು ತಮ್ಮ ಮಾಧ್ಯಮದಿಂದ ತಿಳಿದು ಬರ್ತಾ ಇದೆ. ನರೇಂದ್ರ ಮೋದಿ ಅವರು ಅವರ ಒಂದು ನಾಯಕತ್ವ ಇವತ್ತೆಲ್ಲರೂ ಕೂಡ ನಾವು ಅತ್ಯಂತ ಸಂತೋಷವಾಗಿ ಹಳ್ಳಿಗಾಡಿನಲ್ಲಿ ನಾವೆಲ್ಲರೂ ಕೂಡ ಸುಗಮವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತಂದ್ರೆ ಈ ದೇಶವನ್ನ ನಡೆಸುವಂತಹ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಭಾರತ ದೇಶದ ಸೈನಿಕರು ಅವರ ಹೋರಾಟದ ಫಲದಿಂದ ನಾವೆಲ್ಲರೂ ಕೂಡ ಇವತ್ತು ಚೆನ್ನಾಗಿದ್ದೀವಿ. ಏನೇ ಆದರೂ ಕೂಡ ಸಾವು ಮತ್ತು ನೋವು ಅನ್ನುವಂಥದ್ದು ಎಲ್ಲ ದೇಶಗಳಿಗೂ ಕೂಡ ಒಂದೇ ಆಗಿರುವಂಥದ್ದು. ಆದರೆ ಪಾಕಿಸ್ತಾನ ಇಂತಹ ಮುಂದುವರೆದು ಯುದ್ಧವನ್ನ ಸಾರಿ ಕೇವಲ 2-3 ರಾಷ್ಟ್ರಗಳ ಒಂದು ಬೆಂಬಲಗಳನ್ನು ಪಡ್ಕೊಂಡು ಯುದ್ಧವನ್ನ ಮಾಡ್ತಾ ಇರುವಂಥದ್ದು ಇದು ಕೂಡ ನೋವಿನ ಸಂಗತಿ ಎನ್ನುವಂಥದ್ದು. ನಮ್ಮ ಸೈನಿಕರು ಪ್ರಾಣವನ್ನು ಒತ್ತಿ ಇಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ನರೇಂದ್ರ ಮೋದಿ ಅವರಿಗೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾವು ಬೆಂಬಲವಾಗಿ, ಪಕ್ಷಾತೀತವಾಗಿ, ಯಾವುದೇ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸುವಂಥ ಒಂದು ಅವಕಾಶ ನಮ್ಮೆಲ್ಲರ ಮಠಾಧೀಶರಿಗೆ ದೊರೆತಿದೆ ಅನ್ನುವಂಥದ್ದು. ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಅವರಿಗೆ ಒಂದು ಬೆಂಬಲವನ್ನು ಸೂಚಿಸುವುದರ ಮುಖಾಂತರವಾಗಿ ಕದನ ವಿರಾಮ ಆಗಿದ್ರೂ ಕೂಡ ಅಂಥ ಏನು ಉಗ್ರಗಾಮಿಗಳನ್ನು ಮಟ್ಟ ಹಾಕುವಂಥ ಒಂದು ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಸೈನಿಕರು ಅದನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ದೇಶ ಎಲ್ಲರೂ ಕೂಡ ಚೆನ್ನಾಗಿರಬೇಕು. ದೇಶದ ಎಲ್ಲ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಕೊಂಡಿದೆ, ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಆದರೂ ಕೂಡ ಕಾಲು ಕೆರೆದು ಜಗಳವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಪಾಕಿಸ್ತಾನ ಮುಂದೆ ಬಂದಿರುವಂಥದ್ದು ನಿಜೂ ಕೂಡ ನೋವಿನ ಸಂಗತಿ ಎನ್ನುವಂಥ ಮಾತನ್ನು ಹೇಳ್ತಾ, ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಕೂಡ ಮಠಾಧೀಶರು ಸೇರುವಂಥ ಎಲ್ಲ ಮಠಾಧೀಶರು ಕೂಡ ನಾವು ಬೆಂಬಲವನ್ನು ಸೂಚಿಸ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ನರೇಂದ್ರ ಮೋದಿಯವರು ಕೂಡ ನಮ್ಮ ಕರ್ನಾಟಕ ಕಂಡ್ರೆ ಅತ್ಯಂತ ಕೊಟ್ಟೂರು ಪೊಲೀಸ್ ಆವರಣದಲ್ಲಿ ರೌಡಿ ಶೀಟರ್ ಫೆರೆಡ್. ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶ್ರೀ ಸಲೀಂ ಪಾಷಾ, ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ಕೂಡ್ಲಿಗಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶ್ರೀ ಸಲೀಂ ಪಾಷಾ, ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಮಲ್ಲೇಶ್ ದೊಡ್ಡಮನಿ, ಡಿವೈಎಸ್ಪಿ ಕೂಡ್ಲಿಗಿ ರವರ ನೇತೃತ್ವದಲ್ಲಿ ಕೂಡ್ಲಿಗಿ ಉಪವಿಭಾಗ ವ್ಯಾಪ್ತಿಗೆ ಬರುವ ತಂಬ್ರಹಳ್ಳಿ, ಹಗರಿಬೊಮ್ಮನಹಳ್ಳಿ, ಮರಿಯಮ್ಮನಹಳ್ಳಿ, ಕೂಡ್ಲಿಗಿ, ಗುಡ್ಡೆಕೋಟೆ, ಕಾನಹೊಸಹಳ್ಳಿ, ಕೊಟ್ಟೂರು ಪೊಲೀಸ್ ಠಾಣೆಗಳ ರೌಡಿ ಶೀಟರ್ ಫರೇಡ್ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಲೀಂ ಪಾಷಾ, ಹೆಚ್ಚುವರಿ ಎಸ್ಪಿ ವಿಜಯನಗರ ಮತ್ತು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ರವರು 124 ರೌಡಿ ಶೀಟರ್ಗಳ ಮೇಲೆ ಯಾವುದಕ್ಕೆ ಎಷ್ಟು ಕೇಸ್ಗಳು ಇದೆ ಎಂದು ವಿಚಾರಣೆ ಮಾಡಿದ್ರು. ನಂತರ ಹಾಲಿ ರೌಡಿ ಶೀಟರ್ ಕೇಸ್ನಲ್ಲಿ ಇರುವವರಿಗೆ ಮಾತನಾಡಿ ಖಡಕ್ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಸಿಪಿಐ ವೆಂಕಟಸ್ವಾಮಿ, ಟಿಸಿಪಿಐ ವಿಕಾಸ್ ಲಂಬಾಣಿ, ಸಿಪಿಐ ಪ್ರಹ್ಲಾದ್ ಚನ್ನಗಿರಿ, ಪಿಎಸ್ಐ ಗೀತಾಂಜಲಿ ಶಿಂದೆ ಕೊಟ್ಟೂರು ಹಾಗೂ ಕೂಡ್ಲಿಗಿ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಯ ಪಿಎಸ್ಐಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ನಾವು ಕರೆಸಿರೋ ಉದ್ದೇಶ ನಿಮಗೆ ಯಾರಿಗೂ ಇಲ್ಲಿ ಹ್ಯುಮಿಲೇಷನ್ ಮಾಡೋದಾಯಿತು ಅಥವಾ ಅವಮರ್ಯಾದೆ ಮಾಡಬೇಕನ್ನೋ ಉದ್ದೇಶದಿಂದ ಅಲ್ಲ. ಒಂದು ನಾವು ಸ್ಪಷ್ಟ ಸಂದೇಶ ಹೇಳ್ತೀವಿ ನಿಮಗೆ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಘಟನೆ ಆಗಿರ್ಬೋದು, ಆ ಘಟನೆ ಮೇಲೆ ಈ ದಾಖಲಾತಿಗಳು ನಿರ್ಮಾಣ ಆಗಿರ್ಬೋದು. ಅದನ್ನು ಏನಿದೆ ಮುಂದಿನ ದಿನಗಳಲ್ಲಿ ನೀವು ಸರಿದಾರಿಗೆ ಬಂದು ಯಾವುದೇ ತಪ್ಪುಗಳನ್ನು ಮಾಡಲಾರ್ದೆ, ಯಾವುದೇ ಕೇಸ್ಗಳಲ್ಲಿ ಭಾಗಿಯಾಗಲಾರ್ದೆ ನಿಮ್ಮ ಪಾಡಿಗೆ ನೀವು ಬದುಕ್ತಾ ಇದ್ದರೆ ಖಂಡಿತ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ. ಮತ್ತು ಅಂಥ ಏನು ದಾಖಲಾತಿಗಳನ್ನಿದೆ ಅದನ್ನು ತಾತ್ಕಾಲಿಕವಾಗಿ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಅದನ್ನು ಖಂಡಿತ ಮುಕ್ತಾಯ ಮಾಡ್ತೀವಿ. ಅದು ಎರಡನೇದು, ನೀವು ಅದನ್ನೇ ಪ್ರಯತ್ನ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ದರೆ ಅಂಥವರಿಗೆ ನಾವು ಖಂಡಿತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಂಥವ್ರಿಗೆ ನಾವು ಸ್ಪೇರ್ ಮಾಡಲ್ಲ. ಅವರಿಗೆ ಬೇರೆ ಬೇರೆ ನಮ್ಮಲ್ಲಿ ವಿಧಗಳಿದ್ದಾವೆ. ಗಡಿಪಾರಿಗೆ ನಾವು ಬರಿಬೋದು, ಈ ಜಿಲ್ಲೆಯಿಂದ ಯಾವುದಾರ ಜಿಲ್ಲೆಗೆ ಗಡಿಪಾರು ಮಾಡ್ಬೋದು. ಗುಂಡಾ ಆ್ಯಕ್ಟಲ್ಲಿನೂ ಕೂಡ ಒಳಗೆ ಹಾಕ್ಬೋದು. ಇವತ್ತು ನೀವು ನೋಡ್ತಾ ಇದ್ದೀರಿ ಮೆರೆದವ್ರ ಕಥೆಗಳೆಲ್ಲ ಏನಾಗ್ತಾ ಇದೆ ಅಂಥೇಳಿ. ಆಮೇಲೆ ಸಮಾಜಕ್ಕೆ ನೀವು ದಯವಿಟ್ಟು ಪೂರಕ ಆಗಿರಿ, ಮಾರಕ ಆಗಬೇಡಿ ಅಂತ ಹೇಳ್ತಾ, ಒಂದು ನೀವು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು. ಈ ವಯಸ್ಸಲ್ಲಿ
ಈ ಥರ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಏನು ಬುದ್ಧಿ ಹೇಳ್ತೀರಾ? ನಾಳೆ ನಿಮಗೆ ಮಕ್ಕಳಿಗೆ ಬುದ್ಧಿ ಹೇಳಿಕ್ಕೆ ಒಂದು ನೈತಿಕತೆ ಬೇಕಲ್ಲ. ಸೊ ದಯವಿಟ್ಟು ಏನಿದೆ ಈ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾರು ಏನು ಸುಧಾರಣೆ ಆಗಿದ್ದೀರಿ, ಯಾರು ಆ ತಪ್ಪುಗಳನ್ನು ಮಾಡ್ತಾ ಇಲ್ಲ, ಖಂಡಿತ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಕ್ಲೋಸ್ ಮಾಡಲಿಕ್ಕೆ ನಾವು ದೊಡ್ಡ ಸಾಹೇಬ್ರ ಗಮನಕ್ಕೆ ತಂದು ಖಂಡಿತ ಮಾಡ್ತೀವಿ. ತಪ್ಪುಗಳನ್ನು ಮಾಡಬೇಡಿ. ಮತ್ತು ಏನಿದೆ ಪೊಲೀಸ್ ಇಲಾಖೆಗೆ ನೀವು ಸಮಯ ಬಂದಾಗ ಸಹಕಾರ ಮಾಡಿರಿ. ಏನಾರು ಇದ್ದರೆ ಅಧಿಕಾರಿಗಳ ಮಟ್ಟದಲ್ಲಿ ನೀವು ಮಾಹಿತಿಗಳನ್ನು ಕೊಡ್ರಿ, ಅದನ್ನು ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ. ನಿಮ್ಮನ್ನು ಬೇರೆ ದೃಷ್ಟಿಯಿಂದ ಖಂಡಿತ ನೋಡಲ್ಲ ನಾವು. ಏನೋ ಒಂದು ತಪ್ಪು ಆಗಿರ್ಬೋದು, ಸೊ ಅದನ್ನೇ ನಾವು ಇಟ್ಕೊಂಡು ಏನಿದೆ ನಾವು ಮತ್ತೆ ನಿಮಗೆ ತೊಂದರೆ ಕೊಡೋ ಉದ್ದೇಶ ಇಲ್ಲ. ಬದಲಾವಣೆಗಳಾಗಿ ಸಮಾಜಕ್ಕೆ ಪೂರಕ ಆಗಿ ಅಂತ ಹೇಳ್ತಾ ಇವತ್ತು ಇಷ್ಟೊತ್ತು ನಿಮ್ಮನ್ನೆಲ್ಲ ಇಂಡಿವಿಜುವಲ್ ಆಗಿ ನಿಮ್ಮನ್ನು ನಾವು ಕರೆಸಿಬಿಟ್ಟು ನಿಮ್ಮನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಸೊ ಮುಂದೆ ನಿಮ್ಮ ನಡವಳಿಕೆ ಸುಧಾರಣೆ ಆಗಲಿ, ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ತಗೊಳ್ರಿ. ನಿಮ್ಮ ಆರೋಗ್ಯ ವಿಶೇಷವಾಗಿ ಭಾಳಷ್ಟು ಜನ 60 ವರ್ಷ ದಾಟಿದವರು ಕೂಡ ಇದ್ದೀರಿ, ಇನ್ನೂ ಎಷ್ಟು ವರ್ಷ ಬದುಕ್ತೀರೋ ಗೊತ್ತಿಲ್ಲ. ಸೊ ಇರೋಷ್ಟು ದಿನ ಅಕ್ಕಪಕ್ಕದವ್ರ ಜೊತೆ ಕುಟುಂಬದ ಜೊತೆ ಚೆನ್ನಾಗಿ ಇರಿ, ಚೆನ್ನಾಗಿ ಏನಿದೆ ಬಾಳ್ರಿ ಅಂತ ಹೇಳ್ತಾ, ಇದು ಆದಮೇಲೂ ಕೂಡ ನಿಮ್ದು ಏನಾದರೂ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಏನಾದರೂ ನಮ್ಮ ಜೊತೆ ಹಂಚ್ಕೋಬೇಕಂದ್ರೆ ನೀವು ಕೂಡ್ಲಿಗೆ ಆಫೀಸಿಗೆ ಬರ್ಬೋದು, ಅಥವಾ ಇನ್ಸ್ಪೆಕ್ಟರ್ಗಳಿದ್ದಾರೆ, ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಹತ್ರ ಹೋಗ್ಬೋದು. ಕೂಡ್ಲಿಗೆಯಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ಮತ್ತು ನಮ್ಮ ಇದರಲ್ಲಿ ಕೊಟ್ಟೂರಲ್ಲಿ ಕೂಡ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಮಟ್ಟದಲ್ಲಿ ಕೂಡ ಹೋಗ್ಬೋದು, ಸ್ಟೇಷನ್ಗಳಿಗೂ ಹೋಗ್ಬೋದು. ನಿಮ್ಮ ಸಮಸ್ಯೆ ಏನಾದ್ರು ಇದ್ದರೆ ಖಂಡಿತ ನಾವು ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಬಟ್ ಇಲಾಖೆಗೆ ಸಹಕಾರ ಮಾಡಿ ಮತ್ತು ಬದಲಾವಣೆ ಆಗಿ ಅನ್ನೋದು ನಮ್ಮ ಆಶಯ. ಅದನ್ನು ಬಿಟ್ಟರೆ ನಿಮಗೆ ಯಾರಿಗೂ ನಾವು ಅವಮರ್ಯಾದೆ ಮಾಡೋ ಉದ್ದೇಶ ಖಂಡಿತ ಇಲ್ಲ, ಇದು ನಿಮ್ಮ ಮನಸ್ಸಲ್ಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಅಧಿಕಾರಿಗಳಿಗೆ ನೀವು ಗೌರವ ಕೊಟ್ಟು ನೀವೆಲ್ಲ ಬಂದಿದ್ದೀರಾ, ಅದಕ್ಕೂ ಕೂಡ ನಾವು ನಮ್ಮ ಇಲಾಖೆ ವತಿಯಿಂದ ನಿಮಗೆ ಧನ್ಯವಾದ ಹೇಳ್ತೀವಿ. ನೀವು ಸುಧಾರಣೆ ಆದರೆ ಫಸ್ಟ್ ಖುಷಿ ಪಡೋರೆ ನಾವುಗಳೇ, ಇದು ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ ನಾವು ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತೀವಿ. ನಿಮಗೇನು ಯಾವ ವಾಹನದಲ್ಲಿ ಕರ್ಕೊಂಡ್ಬಂದಿದ್ದಾರೋ, ಯಾವ ರೀತಿ ಕರ್ಕೊಂಡ್ಬಂದಿದ್ದಾರೋ ಅದೇ ರೀತಿ ಏನಿದೆ ವಾಪಸ್ ಹೋಗಿ ಸುರಕ್ಷಿತವಾಗಿ ಮನೆ ತಲುಪಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಇದನ್ನು ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಆದ್ದರಿಂದ ಒಳ್ಳೆ ನಡತೆಯಲ್ಲಿ ಇರ್ರಿ. ಪೊಲೀಸು ನಮಗೆ ಇವನು ಒಳ್ಳೆಯವನಂತ ಹೇಳಿದರೆ ಆ ಒಂದು ಕಡತನ ಒಂದು ಕಡೆ ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ, ಪೂರ್ಣ ಹೋಗಲ್ಲ. ನೀನು ಸತ್ತ ಮ್ಯಾಗೆ ಪೂರ್ಣ ಹೋಗೋದು, ತಾತ್ಕಾಲಿಕ ತಡೆ ಹಿಡ್ಕೊಂತೀವಿ ಅವನು ಒಳ್ಳೆಯವನೇನಂತ. ಸೊ ಇಲ್ಲ ಅಂದರೆ ಇದು ಇನ್ನು ಮೇಲೆ 3 ತಿಂಗಳ 2 ತಿಂಗಳ ಕಂಟಿನ್ಯೂ ಆಗ್ತದೆ ಈ ಒಂದು ಪ್ರೊಸೆಸ್. ಆ ಒಂದು ದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿದ್ದ ಇರ್ರಿ. ಬಟ್ ಏನಂದರೆ ಈ ಏನೋ ವೈಯಕ್ತಿಕವಾಗಿ ಜಗಳ ಆಡಿದ್ದು ಏನೋ ಬೇರೆ ಏನಾದ್ರು ಆದರೆ ಅದ್ರ ಓಕೆ. ಈ ಸಮಾಜಕ್ಕೆ ದೃಷ್ಟಿಯಲ್ಲಿ ವಂಚನೆ ಮಾಡೋದು, ಸಮಾಜಕ್ಕೆ ಚೀಟಿಂಗ್ ಮಾಡೋದು, 78, 80 ಇವೆಲ್ಲ ಮಟಕ ಜೂಜಾಟ ಆಡಿಸಿ ಹುಡುಗರನ್ನ NDPSನಲ್ಲಿ ಗಾಂಜಾ ಮಾರೋದು, ಎಲ್ಲ ಯುವಕರನ್ನ ಹಾಳು ಮಾಡೋ ಕೆಲಸದವರಿಗೆ ಯಾವುದೂ ಮಾಫಿ ಇಲ್ಲ. ಹೇಳ್ತೀನಿ ನೋಡಿ, ಏನೋ ಅಚಾನಕ್ಕಾಗಿ ಘಟನೆಗಳಾಗಿ ನೀವು ತಪ್ಪು ಮಾಡ್ಕೊಂಡು ನೀವು ತಿದ್ದುಕೊಂಡು ಬಂದಿದ್ದೀರ ಅಂದರೆ ಅಂಥವಕ್ಕೆ ನಾವು ನಿಮಗೆ ಏನೋ ಒಂದು ರಿಲೀಫ್ ಕೊಡ್ತೀವಿ. ಆದ ಬಿಟ್ಟು ನಮ್ಮದು ಗುಂಡಾಗಿರಿ ಮಾಡೋದು, ಬರೀ ಇದೆ ಆ ಸರ್ಕಾರಿ ಅಧಿಕಾರಿಗಳನ್ನು ಹಂಚಿಸೋದು, ಮಟಕ ಇಸ್ಪಟ್ ಆಡಿಸೋದು, ಗಾಂಜಾ ಮಾರೋದು, ಚೀಟಿಂಗ್ ಮಾಡೋದು, ಈ ವ್ಯವಹಾರ ಮಾಡೋರಿಗೆ ಯಾವತ್ತೂ ರಿಲೀಫ್ ಇಲ್ಲ. ಮತ್ತೆಷ್ಟು ಸ್ಟ್ರನ್ ಆ್ಯಕ್ಷನ್ ಆಗ್ತದೆ, ಕಠಿಣವಾದ ಆ್ಯಕ್ಷನ್ ತಗೊಂತೀವಿ. ಈಗ ಗೊತ್ತಾಗಿದೆ ಯಾರು ಎಷ್ಟು ನಿಮ್ಮ ತೂಕದಾಗ ಇದ್ದೀರಿ ಅಂತ. ನಮಗೆ ಇವತ್ತೆಲ್ಲ ನಿಮಗೆಲ್ಲ ತೂಕ ಮಾಡಿ. ಶ್ರೀ ಕ್ಷೇತ್ರ ಬೈಕ್ಕಲಹಳ್ಳಿ ವಿಜೃಂಭಣೆಯಿಂದ ನಡೆದ ಜಾತ್ರಾ ಮಹೋತ್ಸವ, ನೂತನ ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ರಥೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಬೆಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಶಿವ ಪಾರ್ವತಿ ಬೃಹದಾಕಾರದ ಮೂರ್ತಿಗಳುಳ್ಳ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ, ನೂತನ ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಹಾಗೂ ಶ್ರೀ ಯೋಗಮುನೇಶ್ವರ ರಥೋತ್ಸವ ದಿವಂಗತ ಶ್ರೀ ಸಾಕಮ್ಮರವರ ಪುತ್ರರಾದ ಆಶ್ರಮದ ಧರ್ಮದರ್ಶಿ ಡಾಕ್ಟರ್ BK ಮಂಜುನಾಥ್ ಉಪಸ್ಥಿತಿ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯಿತು. ಗಂಗೆ ಪೂಜೆ, ಸ್ವಸ್ತಿ ವಚನ, ಗಣಪತಿ ಪೂಜೆ, ನವಗ್ರಹಾರಾಧನೆ, ಕಳಶ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಶ್ರೀ ಅಮೃತಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ, ದೇವತೆಗಳಿಗೆ ಪಂಚಾಮೃತ ಅಭಿಷೇಕ, ಕಳಶಾಕರ್ಷಣ ಹೋಮ, ಶಕ್ತಿ ಹೋಮ, ಪೂರ್ಣಾಹುತಿ, ಕಳಶಾಭಿಷೇಕ, ಕುಂಭಾಭಿಷೇಕ, ಗೋಪೂಜೆ ನಂತರ ಶ್ರೀ ಯೋಗಮುನೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಮಹಾಮಂಗಳಾರತಿ ನಡೆಯಿತು. ಬಳಿಕ ಪ್ರಸಾದ ವಿನಿಯೋಗ ನಡೆಯಿತು.
ಶ್ರೀ ಯೋಗಮನೇಶ್ವರ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಶ್ರೀ ಕ್ಷೇತ್ರ ಬೆಕ್ಕಲಹಳ್ಳಿಯಲ್ಲಿ ನಡೆಯುತ್ತಿದ್ದು, ಮೊದಲ ದಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಗ್ರಾಮ ದೇವತೆಗಳನ್ನು ಬರಮಾಡಿಕೊಳ್ಳಲಾಗಿದೆ. ನಿನ್ನೆಯಿಂದಲೇ ಹೋಮ ಹವನ, ಅಲಂಕಾರ, ಅಭಿಷೇಕ ಮತ್ತು ಇತರೆ ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತಿದೆ. ಇನ್ನು ರಥೋತ್ಸವ ಕೂಡ ಭಕ್ತಿಯಿಂದ ನಡೆದಿದೆ. ಶ್ರೀ ಕ್ಷೇತ್ರ ಬೆಕ್ಕಲಹಳ್ಳಿ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು, ಬಂದ ಭಕ್ತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥಿಸಿದ್ದು, ಖಂಡಿತವಾಗಿಯೂ ಈ ಪುಣ್ಯ ಕ್ಷೇತ್ರದಲ್ಲಿ ಭಕ್ತರು ಬೇಡಿಕೊಂಡಿದ್ದು ಎಲ್ಲವೂ ನೆರವೇರುತ್ತೆ ಎಂದರು. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆಯಿಂದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದೇವಾಲಯಗಳ 10 ಹಳ್ಳಿಗಳಿಂದ ಗ್ರಾಮ ದೇವತೆಗಳನ್ನು ಕ್ಷೇತ್ರಕ್ಕೆ ಬರಮಾಡಿಕೊಂಡು ಭಾಳ ವಿಜೃಂಭಣೆಯಿಂದ ಆ ದೇವತೆಗಳು ಕ್ಷೇತ್ರಕ್ಕೆ ಬರಬೇಕಾದ್ರೆ ಪ್ರಕೃತಿ ಸಮೇತ ಮಳೆ ಸಮೇತ ಬಂದು ಆನಂದವಾಗಿ ಒಳಗಡೆ ಬಂದಿದ್ದಾರೆ. ಆ ದೇವತೆಗಳು ನಿನ್ನೆ ಎಲ್ಲ ಹೋಮ, ಅಭಿಷೇಕಗಳೆಲ್ಲ, ಅಲಂಕಾರಗಳೆಲ್ಲ ಮಾಡಿ ಬೆಳಗ್ಗೆಯಿಂದ ಅತ್ತಿ ಬೆಲೆ ಅನೇಕಲ್ ಹತ್ರ ಇರ್ತಕ್ಕಂಥ ನಂದಿ, ಈ ಕ್ಷೇತ್ರದಲ್ಲಿ ಶಿವ ಪಾರ್ವತಿ ಹೇಗಿದ್ದಾರೋ ಶಿವನ ಮುಂದೆ ನಂದಿ, ನಿಜವಾದ ನಂದಿಯನ್ನು ಸಮೇತ ನೋಡಬೇಕು ಅಂತ ಭಕ್ತಾದಿಗಳ ಆಶಯ ಆಗಿತ್ತು. ಹಾಗಾಗಿ ಬೆಳಗ್ಗೆಯಿಂದ ಬಂದು ನಂದಿ ಸಮೇತ ಕ್ಷೇತ್ರದಲ್ಲಿ ಪೂರ್ತಿ ಪ್ರದಕ್ಷಿಣೆಯನ್ನು ಮಾಡಿ ರಥೋತ್ಸವದ ರಥದ ಮುಂದೆ ನಂದಿಯನ್ನು ನಾವು ನಂದಿಯು ಸಮೇತ ಶಿವನ ಮುಂದೆ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾಗಿತ್ತು. ಆ ರಥೋತ್ಸವದ ಸಂದರ್ಭದಲ್ಲೂ ಸಮೇತ ಮಳೆ ಬಂದಿರುವುದು ಈ ಕ್ಷೇತ್ರದ ಪುಣ್ಯಭೂಮಿಯ ಒಂದು ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಭಕ್ತಾದಿಗಳು ಬಂದು ಭಾಳ ವಿಜೃಂಭಣೆಯಿಂದ ಪೂಜೆ ಮಾಡಿಕೊಂಡು ಊಟ ಉಪಚಾರಗಳೆಲ್ಲವನ್ನು ಪ್ರಸಾದ ಸ್ವೀಕರಿಸಿಕೊಂಡು ಆನಂದದಿಂದ ಕ್ಷೇತ್ರದಿಂದ ಎಲ್ಲ ಭಕ್ತಾದಿಗಳು ಹೋಗ್ತಾರೆ. ಭಕ್ತಾದಿಗಳ ವಿಶೇಷ ಏನಂದರೆ, ಯೋಗಮನೇಶ್ವರ ಸ್ವಾಮಿ ಹತ್ರ ಬಂದು ಭಕ್ತಾದಿಗಳು ಏನು ವರವನ್ನು ಕೇಳ್ತಾರೋ ಆ ವರವನ್ನು ದಯಪಾಲಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಯೋಗಮನೇಶ್ವರ ಸ್ವಾಮಿ ಮತ್ತು ಮಹಾಬಲೇಶ್ವರ ಸ್ವಾಮಿ. ಬಲದಲ್ಲೇ ಮಹಾಬಲೇಶ್ವರ ಹತ್ರ ಬಂದು ಭಕ್ತಾದಿಗಳು ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳ್ತಾ ಬಂದು ಆಗಲಿ 18 ವರ್ಷದಿಂದ ಈ ಕ್ಷೇತ್ರದಲ್ಲಿ ಏನೇನು ಕೇಳ್ತಾ ಬರ್ತಾ ಇದ್ದಾರೆ ಭಕ್ತಾದಿಗಳು ಎಲ್ಲವನ್ನೂ ದಯಪಾಲಿಸ್ತಾ ತಾಯಿ ಚಾಮುಂಡೇಶ್ವರಿ, ತಾಯಿ ಪಾರ್ವತಿ ದೇವಿ ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬಂದು ಅವರಲ್ಲಿ ಕಣ್ಣೀರು ಹಾಕ್ಬಿಟ್ಟು ಏನು ನೋವು ಇರುತ್ತೋ ಕೇಳ್ಕೊಂಡ್ರೆ ಅದನ್ನು ವಾರ 10 ದಿವಸದಲ್ಲೇ ಒಳ್ಳೇದು ಮಾಡಿ ಬರೋ ವಾರದಲ್ಲಿ ಬಂದು ಹೆಣ್ಮಕ್ಳಿಗೆ ಅರ್ಕೆ ತೀರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಿದ್ಧಿ ಕ್ಷೇತ್ರವಾಗಿದೆ. ತಾಯಿ ಚಾಮುಂಡೇಶ್ವರಿ ಈ ಕ್ಷೇತ್ರದಲ್ಲಿ ನೆಲೆಯಾದಾಗಿಂದ ಇಲ್ಲಿ ತನಕ ಏನು ಭಕ್ತಾದಿಗಳು ಕೇಳ್ಕೊಳ್ತಾ ಇದ್ರು ಎಲ್ಲ ವರಗಳನ್ನು ದಯಪಾಲಿಸುತ್ತಾ ಇದೊಂದು ಸಿದ್ಧಿ ಕ್ಷೇತ್ರವಾಗಿದೆ. ತುಂಬ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಸ್ಥಳೀಯವಾಗೇ ಇಲ್ಲ, ನೀವು ದೇಶ ವಿದೇಶದಲ್ಲ ತಾಯಿಯ ಭಕ್ತಾದಿಗಳಿದ್ದಾರೆ. ಆ ಹರಕೆಯನ್ನು ಈ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಭಕ್ತಾದಿಗಳು ತಪ್ಪದೇ ಬಂದು ತಾಯಿ ಸೇವೆ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಅವರ ಕೋರಿಕೆಗಳೇನಿರುತ್ತೋ ಇಷ್ಟಾರ್ಥಗಳನ್ನು ಆ ತಾಯಿ ನೆರವೇರಿಸಿರೋದ್ರಿಂದ ಇಷ್ಟೆಲ್ಲ ನೀವು ಅಭಿವೃದ್ಧಿ ನೋಡ್ಬೋದು. ಮತ್ತು ಎಲ್ಲ ಭಕ್ತಾದಿಗಳು ಇಲ್ಲಾಂದ್ರೆ ಸುಮ್ಮನೆ ಬರೋದಿಲ್ಲ. ಇಷ್ಟು ಭಕ್ತಾದಿಗಳು ಬರ್ಬೇಕಾದ್ರೆ ಆ ತಾಯಿ ಮಹಿಮೆಯಿಂದ, ಆ ಯೋಗಮನೇಶ್ವರ ಕೃಪೆಯಿಂದ ಇಷ್ಟೆಲ್ಲ ನಡೀತಾ ಇದೆ. ಆ ಯೋಗಮನೇಶ್ವರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಕಷ್ಟ ಕಾರ್ಯಗಳನ್ನು ಹೋಗಲಾಡಿಸಿ ಸಿದ್ಧಿ ಕ್ಷೇತ್ರವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಮಹದೇವಪುರ ಪಹಲ್ಗಾಮ್ ದಾಳಿಗೆ ಪ್ರತಿ ದಾಳಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಮೂಲಕ ಪ್ರತ್ಯುತ್ತರ ನೀಡುತ್ತಿರುವ ಸೈನಿಕರಿಗೆ ನೈತಿಕ ಸ್ಥೈರ್ಯ ನೀಡುವ ಸಲುವಾಗಿ ಭಾರತೀಯ ಸ್ತ್ರೀ ಶಕ್ತಿ ಸಂಘದ ಕಾರ್ಯಕರ್ತರು ವೈಟ್ಫೀಲ್ಡ್ ಸಮೀಪದ ಚನ್ನಸಂದ್ರದಲ್ಲಿ 1508 ಅಡಿ ಉದ್ದದ ರಾಷ್ಟ್ರಧ್ವಜದ ಬಾವುಟದೊಂದಿಗೆ ತಿರಂಗ ಯಾತ್ರೆ ನಡೆಸಿದ್ರು. ತಿರಂಗ ಯಾತ್ರೆ ಉದ್ದೇಶಿಸಿ ಮಾತನಾಡಿದ ಭಾರತೀಯ ಸ್ತ್ರೀ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷೆ ಭಾಗ್ಯ ಸರವನ್, ದೇಶದ ಒಗ್ಗಟ್ಟನ್ನು ಎತ್ತಿ ಹಿಡಿಯಲು ಮತ್ತು ಆಪರೇಷನ್ ಸಿಂಧೂರ ನಡೆಸುತ್ತಿರುವ ಸೈನಿಕರೊಂದಿಗೆ ಇಡೀ ದೇಶ ನಿಂತಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ನಾಗರಿಕರು ಒಗ್ಗಟ್ಟಿನಿಂದ ಒಂದಾಗಬೇಕು ಎಂದು ಮನವಿ ಮಾಡಿದರು. ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲ ಸಂಘಟನೆಗಳು ಮತ್ತು ಸ್ಥಳೀಯ ನಾಗರಿಕರು ಒಂದಾಗಿ ಒಗ್ಗಟ್ಟಿನಿಂದ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸರವನ್, ಚಂದ್ರಹಾಸ್, ಕವಿತಾ, ಕಮಲಾ, ಮುನೀರ್ ಮತ್ತಿತರರು ಹಾಜರಿದ್ದರು. ಇವತ್ತು ನಮ್ಮ ಮಹದೇವಪುರ ಕ್ಷೇತ್ರ ಕಾಡುಗೋಡಿ ವಾರ್ಡ್ ಕಡೆ ವತಿಯಿಂದ ಭಾರತೀಯ ಶ್ರೀಶಕ್ತಿ ಸಂಘಟನೆ ವತಿ ಮತ್ತು ನಮ್ಮ ಕಾಡುಗೋಡಿ ಎಲ್ಲ ಗ್ರಾಮಸ್ಥರು, ಹೋರಾಟಗಾರರು, ಸಮಾಜ ಸೇವಕರು, ಹೆಣ್ಣು ಮಕ್ಕಳು ನಾವೆಲ್ಲರೂ ಸೇರಿಕೊಂಡು ಇವತ್ತು ಏನು ನಮ್ಮ ದೇಶದ ಯೋಧರು, ವೀರ ಯೋಧರು ನಮಗೋಸ್ಕರ ಹೋರಾಟ ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ. ಸೊ ಈ ಒಂದು ಚಿಕ್ಕದಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಇವತ್ತು ನಮ್ಮ ವೀರ ಯೋಧರಿಗೆ ಆಪರೇಷನ್ ಸಿಂಧೂರ್ ಅನ್ನೋ ಮೂಲಕ ಏನಿವತ್ತು ಹೋರಾಟ ಮಾಡಿ ನಮಗೆ ನೆಮ್ಮದಿಯಾದ ಜೀವನವನ್ನು ಕೊಡ್ತಾ ಇದ್ದಾರೆ,
ಅದರಿಂದ ಅವ್ರಿಗೆ ನಾವು ಒಂದು ಗೌರವ ಕೊಡಬೇಕು ಅಂತ ಈ ಒಂದು 1500 ಫೀಟ್ ಇರುವಂತಹ ಧ್ವಜಾರೋಹಣದ ಮೂಲಕ ನಾವು ಒಂದು ಚಿಕ್ಕದಾಗಿ ರ್ಯಾಲಿ ಮಾಡುವ ಮುಖಾಂತರ ಅವ್ರಿಗೆ ಒಂದು ಗೌರವನ ನೋಡಿದ್ದೀರಿ. ನನ್ನ ಜೊತೆ ನಮ್ಮ ಚಂದ್ರಹಾಸನ್ ಅವರು, ನಮ್ಮ ಮೇಯ್ನು ಬಸವರಾಜ್ ಅವರು ನಮಗೆ ಆ ಬಾವುಟನ ತಂದುಕೊಡೋದಕ್ಕೆ ಹರ್ಷ ಮತ್ತು ನಮ್ಮ ಚಿತ್ರದುರ್ಗದ ಬಸವರಾಜ್ ಅವರು ಇವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಮೇಯ್ನು ಇಷ್ಟೊಂದು ಜನ ಸೇರೋದಕ್ಕೆ ನಮ್ಮ ಸಂಘಟನೆ ಹೆಣ್ಣು ಮಕ್ಕಳು ಹಾಗೂ ನಮ್ಮ ಮುನಿರಣ್ಣ ಅವರು, ಬ್ರದರ್ ಅವರು ಬಾವುಟ ತಗೊಂಡು ಹೋಗಿದ್ದೀರಿ. ಮಕ್ಕಳಲ್ಲಿ ಈ ದೇಶ ಅನ್ನೋದು, ದೇಶದ ಅಭಿಮಾನ ಅನ್ನೋದು, ದೇಶಕ್ಕೋಸ್ಕರ ಎಲ್ಲರೂ ಜಾಗೃತರಾಗಬೇಕು ಅನ್ನೋದು ಒಂದು ಇದರಿಂದ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀರಿ. ಏನಂದರೆ ನಮ್ಮ ದೇಶದ ಸೈನಿಕರು 1971ರಲ್ಲಿ ಪಾಕಿಸ್ತಾನ 2 ಭಾಗ ಮಾಡಿದ್ದಾರೆ. ಇವರೇನಾದರೂ ಕೆದಕೊಂಡು ಜಾಸ್ತಿ ಬರ್ತಾ ಇದ್ರೆ ನಮ್ಮ ಮಜಲ್ಸ್ ಏನು, ನಮ್ಮ ಪವರ್ ಏನು ಅಂತ ನಮ್ಮ ದೇಶ ತೋರಿಸ್ಬೇಕು. ಬಲೂಚಿಸ್ತಾನ ಅನ್ನೋದು 4 ಪ್ರಾಂತ್ಯದಲ್ಲಿ ಪಾಕಿಸ್ತಾನನೇ ಭೂಪಟದಿಂದ ಇಲ್ದಂಗೆ ಮಾಡಿಬಿಡ್ಬೇಕು. ಅದರಿಂದ ನಮ್ಮ ದೇಶದ ಸೈನಿಕರು ಎಲ್ಲರೂ ತಯಾರಾಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲರೂ ನಿಂತ್ಕೊಂಡು ಅವ್ರ ಪರವಾಗಿ ನಾವು ಎಲ್ಲ ಏನೇ ಬರಲಿ ಅವ್ರಿಗೋಸ್ಕರ ನಾವು ತ್ಯಾಗ ಮಾಡೋಕ್ಕೋಸ್ಕರ ಈ ದೇಶದ ಎಲ್ಲ ನಾಗರಿಕರು ತಯಾರಿದ್ದೀರಿ. ಅದರಿಂದ ನಮ್ಮ ದೇಶದ ಸೈನಿಕರಿಗೆ ನಾವು ಒಂದು ಬಿಗ್ ಸೆಲ್ಯೂಟ್ ಹೇಳ್ತೀರಿ. ಎಷ್ಟೇ ನಮ್ಮ ದೇಶದ ಸೈನಿಕರು ತ್ಯಾಗ ಮಾಡಿದ್ದಾರೆ ಅವ್ರಿಗೋಸ್ಕರನೂ ನಾವು ಅಮರ್ ರಹೆ ಅಂತ ಒಂದು ಇದು ಮಾಡೋಣ. ನಮ್ಮ ದೇಶಕ್ಕೋಸ್ಕರ, ನಮ್ಮ ಜನಗಳಿಗೋಸ್ಕರ, ನಮ್ಮ ದೇಶದ ಸೈನಿಕರಿಗೋಸ್ಕರ ನಾವೆಲ್ಲರೂ ಎದ್ದು ಒಂದು ದೇಶದ ಹೆಮ್ಮೆ ನಮ್ಮ ಬಾವುಟ ಇಳಿಯದೇ ಇದ್ದಂಗೆ ದೇಶದ ಶತ್ರುಗಳ ವಿರುದ್ಧ ನಾವು ಅವ್ರ ಎದೆ ಒಳಗಡೆ ನಮ್ಮ ಬಾವುಟ ಹಾಕೋವರೆಗೂ ನಾವು ಇದನ್ನ ರೆಸಿಸ್ಟೆನ್ಸ್ ಮೋಡಿಂದ ಮಾಡ್ತಾರೆ. ನಮ್ಮ ಮಜಲ್ಸ್ ಪವರ್ ಏನೈತೆ ನಮ್ಮ ದೇಶದ ಸೈನಿಕರದು ಅದನ್ನು ತೋರಿಸೇ ಬಿಡಬೇಕು. ಅವ್ರಿಗೆ ತೋರಿಸಿದ್ರೆ ಆಟೋಮೆಟಿಕ್ ಅವರು ಸೈಲೆಂಟ್ ಆಗಿರ್ತಾರೆ. ನಾವೇನು ಮಾಡ್ತೀರಿ, ಅವ್ರಿಗೇನು ಇಲ್ಲ ಅಂತ ಸ್ವಲ್ಪ ಇದ್ಬಿಡ್ತೀರಲ್ಲ, ಅದರಿಂದ ಅವರು ಮೇಲೆ ಬರ್ತಾರೆ. ಅವ್ರು ಬರದೇ ಇರ್ದಂಗೆ ನಾವು ಮಾಡಬೇಕು. ಮಾಡಬೇಕಂದ್ರೆ ಪಾಕಿಸ್ತಾನನ ಹೆಂಗೆ ನಾವು 2 ಟುಕ್ಡ ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಬೇರೆ ಮಾಡಿದ್ರು, ಅದೇ ಥರ ಇರೋ ಪಾಕಿಸ್ತಾನನು 4 ಟುಕ್ಡಲ್ಲಿ ಮಾಡಿಬಿಡ್ಬೇಕು. ಅವಾಗ ಅವ್ರು ಏನು ಮಾಡೋಕ್ಕಾಗಲ್ಲ. ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರ್ಎನ್ಇಜಿ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬೇವಿನ ಮರದ್ರವರು ನರೇಗಾ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ದುಡಿಯುವ ಕೈಗಳಿಗೆ ಕೆಲಸ ನೀಡಿ ಅವರು ಬಾಯಾರಿಕೆಯನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೋಗಲಾಡಿಸಿದ್ದಾರೆ. ಇದಕ್ಕೆ ಕಾರ್ಮಿಕರೆಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.